ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಹೋಪ್ ಯು ಆಲ್ ಗುಡ್. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬಿಗಿನರ್ಸಿಗೆ ಚೂಡಿದಾರ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ನಾನು 2 ಮೀಟರ್ ಕ್ಲಾತ್ ಅಂದರೆ 2 ಮೀಟರ್ ಬಟ್ಟೆನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಲೈನಿಂಗ್ ಏನೂ ಹಾಕೋದು ಬೇಡ. ಸೊ ಇಲ್ಲಿ 4 ಫೋಲ್ಡಿಂಗ್ ಕ್ಲಾತ್ನ ಇಟ್ಕೊಂಡಿದ್ದೀನಿ. 4 ಫೋಲ್ಡಿಂಗ್ ಕ್ಲಾತ್ ಇರುತ್ತೆ. ನೀಟಾಗಿ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಫಸ್ಟು ನೀವು ಕಲ್ತ್ಕೋಬೇಕು. ಸೊ ನೋಡಿ, ಇಲ್ಲಿ ಫಸ್ಟು 4 ಫೋಲ್ಡಿಂಗ್ ಬಟ್ಟೆ ಇದೆ. ಕೆಳಗಡೆ ಬಾಟಮಲ್ಲಿ ಓಪನ್ ಇದೆ, ಮೇಲ್ಗಡೆ ಮತ್ತು ಈ ಸೈಡು ಕ್ಲೋಸ್ ಇದೆ. ಇದು ಬಂದು ಫೋಲ್ಡಿಂಗ್ ಪ್ರೋಸೆಸ್ ಇರುತ್ತೆ. ನೋಡಿ, ಮೇಲ್ಗಡೆ ಕ್ಲೋಸ್ ಇದೆ, ನೋಡಿ ಇಲ್ಲಿ ಮೇಲ್ಗಡೆ ಕೂಡ ಫೋಲ್ಡಿಂಗ್ ಇದೆ. ಇವಾಗ ಲೆಂತು, ನಿಮ್ಮ ಹಳೇದು ಯಾವುದಾದ್ರೂ ಪ್ಯಾಂಟ್ ಇದ್ದರೆ ಅದರಲ್ಲಿ ಟೋಟಲ್ ಲೆಂತ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ನಿಮ್ಮದು ಪ್ಲೀಟ್ಸ್ ಕೌಂಟ್ ಇದೆಯಲ್ಲ ಅಲ್ಲಿಂದ ಮಾತ್ರ ಕೌಂಟ್ ಮಾಡ್ಕೊಳ್ಳಿ, ಮೇಲ್ಗಡೆ ಪಟ್ಟಿಯಿಂದ ಕೌಂಟ್ ಮಾಡ್ಕೋಬೇಡಿ. ಸೊ ನಾನಿಲ್ಲಿ ಲೆಂತ್ ಬಂದು 30 + 2 ಇಂಚಸ್ ತೊಗೊಂಡಿದ್ದೀನಿ. 2 ಇಂಚಸ್ಸು ಎಕ್ಸ್ಟ್ರಾ ನಮ್ಮ ಕಾಲ ಹತ್ರ ಪಟ್ಟಿ ಬರುತ್ತೆ, ಆ ಪಟ್ಟಿಗೋಸ್ಕರ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇವಾಗ ಹಿಪ್ ರೌಂಡಿಗೆ 19.5 ಇಂಚಸ್ ತೊಗೊಂಡಿದ್ದೀನಿ. 19.5 ಇನ್ಕ್ಲೂಡಿಂಗ್ ಪ್ಲೀಟ್ಸು ಕೂಡ. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಶೇಪ್ ಲೆಂತು 9 ಇಂಚಸ್ ಅಂದರೆ ನಮಗೆ ಮಿಡಲಲ್ಲಿ ಬರುತ್ತೆ ಅಲ್ವ, ನಮಗೆ ತೊಡೆ ಮಧ್ಯ, ಅದು ಇದು ಶೇಪ್ ಲೆಂತು. ಬಾಟಮು 7.5 + 1.5 ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗು. ಟೋಟಲ್ ಲೆಂತ್ಗೆ ನಾನು ಫಸ್ಟ್ ಮಾರ್ಕ್ ಮಾಡಿದೆ. ಇವಾಗ ಎಕ್ಸಾಕ್ಟ್ ಲೆಂತು 30 ಲೆಂತ್ಗೆ ಇಟ್ಟು ಸೇಮ್ ಮಾರ್ಕ್ನ ನಾನು ಮಾಡ್ತಾಯಿದ್ದೀನಿ. ಜಸ್ಟ್ 7.5 ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಏನು 1.5 ತೊಗೊಂಡಿದ್ವಿ ಅದನ್ನು ನಾನು ಶೇಪ್ ಕೊಡ್ತೀನಿ. ನೋಡಿ, ಈ ರೀತಿ ಶೇಪ್ ಕೊಡಬೇಕು. ಯಾಕೆ ಅಂದರೆ ನಾವು ಕೆಳಗಡೆ ಪಟ್ಟಿ ಕೊಡುವಾಗ ಫೋಲ್ಡ್ ಮಾಡ್ತೀವಲ್ವ ಬಟ್ಟೆ, ಆವಾಗ ನಮಗೆ ಶಾರ್ಟೇಜ್ ಆಗೋದಿಲ್ಲ. ಸೊ ಅದಕ್ಕೆ ಈ ರೀತಿ ಎಕ್ಸ್ಟ್ರಾ 1 ಇಟ್ಕೊಂಡು ಶೇಪ್ ಕೊಟ್ಕೋಬೇಕು. ನಾವು ಶೇಪ್ ಲೆಂತ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅದಕ್ಕೆ ಅಟ್ಯಾಚ್ ಮಾಡಬೇಕು. ನಾನು ಟೇಪ್ ಯೂಸ್ ಮಾಡಿ ಅಟ್ಯಾಚ್ ಮಾಡ್ತಿದ್ದೀನಿ, ನೀವು ಸ್ಕೇಲ್ ಕೂಡ ಯೂಸ್ ಮಾಡಿ ಮಾಡ್ಬೋದು. ಸ್ಟ್ರೈಟ್ ಲೈನ್ ಬರಬೇಕು. ಸೊ ಇವಾಗ ಏನು ಶೇಪ್ ಇತ್ತು ಆ ಶೇಪ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಬಟ್ಟೆ ಇರೋದನ್ನು ನಾನು ಪಟ್ಟಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಈಗ ಪ್ಯಾಂಟ್ ಕಟ್ ಆಗಿದೆ, ಇವಾಗ ಮೇಲ್ಗಡೆ ಪಟ್ಟಿ. ಸೊ ಪಟ್ಟಿ ವಿಡ್ತು ಅಂದರೆ ಅಗಲ ಬಂದು 22 + 1.5 ಎಕ್ಸ್ಟ್ರಾ ಸ್ಟಿಚಿಂಗು. ಅದೇನಕ್ಕೆ ಅಂತ ನಾನು ಸ್ಟಿಚ್ ಮಾಡುವಾಗ ಹೇಳ್ಕೊಡ್ತೀನಿ. ಲೆಂತು 8 + 1.5 8 + 1.5 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1.5 ಇಂಚಸ್ ಏನಕ್ಕೆ ಅಂದರೆ ಮೇಲ್ಗಡೆ ಸ್ವಲ್ಪ ಸ್ಮಾಲ್ ಫೋಲ್ಡಿಂಗಿಗೆ ಆಫು, ಇನ್ನು 1 ಇಂಚು ನಾವು ಲಾಡಿ ಹಾಕೋದಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ಇದು ಪ್ಯಾಂಟ್ ಕಟ್ ಆಗಿದೆ, ಈ ರೀತಿ ಬರುತ್ತೆ. ಸೊ ನಾನು ಇವಾಗ ಓಪನ್ ಮಾಡಿದ್ದೀನಿ 2 ಪ್ಯಾಂಟ್ ಶೇಪ್ನು. ನಾನು ಕೆಳಗಡೆ ಬಾಟಮಲ್ಲಿ ನಾನು ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ನಾನು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಇದು ಪ್ಯಾಂಟ್ ಕ್ಯಾನ್ವಾಸ್ ಅಂತ ನೀವು ಶಾಪಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ, ನೀವು ತೊಗೋಬೋದು. ಸೊ ನಾನು ಏನು 7.5 ಇಂಚಸ್ ತೊಗೊಂಡಿದ್ದೆ ಅದನ್ನು ಎಕ್ಸ್ಟ್ರಾ 1.5 ಇಂಚಸ್ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಸೊ ಇವಾಗ ಹೇಗೆ ಫೋಲ್ಡ್ ಮಾಡಬೇಕಂದ್ರೆ ಫಸ್ಟ್ ಸ್ಮಾಲ್ ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿ ಒಂದು ಸ್ಮಾಲ್ ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಈ ಥರ ಮೇಲ್ಗಡೆಗೆ ಫೋಲ್ಡ್ ಮಾಡಿ ಇನ್ನೊಂದು ತುದಿಗೆ ಸ್ಟಿಚ್ ಮಾಡ್ಕೋಬೇಕು. ನಾನು ನೋಡಿ ಕಾಣಿಸ್ತಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಈ ರೀತಿ ಪಟ್ಟಿ ಇರುತ್ತೆ, ಫಸ್ಟು ಸ್ಮಾಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ನ ತುದಿಗೆ ಸ್ಟಿಚ್ ಮಾಡಬೇಕು ಇಲ್ಲಿ. ಸೊ ನಾನಿಲ್ಲಿ 2 ಪ್ಯಾಂಟಿಗೂ ನಾನು ಇನ್ ದ ಸೆನ್ಸ್ 2 ಪೀಸ್ಗೂ ನಾನು ಸ್ಟಿಚ್ ಮಾಡಿದ್ದೀನಿ. ಸೊ ಇವಾಗ ಸೈಡ್ಸ್ ಏನಿದೆ ಅಟ್ಯಾಚ್ ಮಾಡ್ಕೋಬೇಕು. ಆ ಸೈಡು ಈ ಸೈಡು ಶೇಪ್ ಅಂತ ನಾನು ಮಾರ್ಕ್ ಮಾಡಿಸಿದ್ನಲ್ಲ ಅದೆರಡೂ ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಟಿಚ್ ಮಾಡಿದ್ದೀನಿ. ಇದು ಡಿಸೈನ್ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿಂದ ಮಿಡಲಲ್ಲಿಟ್ಟು ಈ ರೀತಿ ಓಪನ್ ಮಾಡ್ಕೋಬೇಕು. ಆವಾಗ ನಮಗೆ ಆ ಶೇಪ್ ಏನಿದೆ ಅದು ಮಿಡಲ್ಗೆ ಹೋಗುತ್ತೆ. ಸೊ ಈ ರೀತಿ ಇದನ್ನು ಮಿಡಲ್ಗೆ ಬರೋ ಥರ ಓಪನ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ 1/2 ಇಂಚು ಅಥವಾ 1 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ವಿ ಶೇಪ್ ಏನು ಕಾಣಿಸ್ತಿದೆ ಆ ವಿ ಶೇಪ್ಗೂ ಸ್ಟಿಚ್ ಮಾಡಬೇಕು.
ನೆಕ್ಸ್ಟ್ ಸ್ಟಿಚ್ ಮಾಡಿದ ತಕ್ಷಣ ಇಲ್ಲಿ ಪ್ಲೀಟ್ಸ್ನ ಇಟ್ಕೋಬೇಕು. ಈ ರೀತಿ ಪ್ಲೀಟ್ಸ್ನ ಇಟ್ಕೋಬೇಕು. ನೀವೇನಾದರೂ ಬಿಗಿನರ್ಸ್ ಆದರೆ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ, ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಇವಾಗ ಈ ಸೈಡು 11 ಇಂಚಸ್, ರೈಟ್ ಸೈಡ್ 11 ಇಂಚಸ್ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ ಟೋಟಲ್ ಹಿಪ್ ಬಂದು ನಮಗೆ 22. ಸೊ 11 ಇಂಚಸ್ ತೊಗೊಂಡಿದ್ದೀನಿ. ಈ ರೀತಿ ಪ್ಲೀಟ್ಸ್ ರಿಮೈನಿಂಗ್ ಏನು ಬೇಕಿರುತ್ತೆ ಅದನ್ನು ಪ್ಲೀಟ್ಸ್ ಇಟ್ಕೋಬೇಕು. ಆ ಸೈಡ್ ಕೂಡ 11 ತೊಗೊಂಡಿದ್ದೀನಿ. ಸೊ ಟೋಟಲ್ 11 + 11 22 ಆಯಿತು. ಸೊ ಟೋಟಲ್ ಈಗ ವಿಡ್ತ್ ಬಂದು 22 ಇದೆ. ಸೊ ಇಲ್ಲಿ 2 ಫೋಲ್ಡಿಂಗ್ ಇದೆ, 22 ಇಂಚಸ್, ಎಕ್ಸ್ಟ್ರಾ 1.5 ಇಂಚಸ್ ಇದೆ. ಅದು ಯಾಕೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಈ ಪಟ್ಟಿನ ಒಂದು ಸ್ಮಾಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಸ್ಮಾಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡು ಈ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಏನು ಲೆಂತ್ ಇದೆ ಆ 2 ಸೈಡ್ ಕೂಡ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಈಗ 1.5 ಎಕ್ಸ್ಟ್ರಾ ಬೇಕಿತ್ತಲ್ವ, ಅದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಇವಾಗ 2 ಫೋಲ್ಡಿಂಗಲ್ಲಿ ಇಟ್ಕೊಂಡು 1.5 ಎಕ್ಸ್ಟ್ರಾ ಏನಿದೆ ಅದನ್ನು ಬಿಟ್ಟು ಮಿಡಲ್ಗೆ 4 ಇಂಚಸ್ಸು ಮೇಲ್ಗಡೆಯಿಂದ 4.5 ಇಂಚಸ್ನ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತೀನಿ. ಈ ರೀತಿ ಫಸ್ಟು ಒಂದು ಸ್ಟಿಚ್ನ ಹಾಕೋಬೇಕು. ನಾನು 1.5 ಇಂಚಸ್ನ ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಇದೇನು 1.5 ಇಂಚಸ್ ಬಿಟ್ಟಿದ್ದೀನಿ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಎರಡನ್ನು ಫೋಲ್ಡ್ ಮಾಡಬೇಕು. ಈ ತುದಿಗೆ ಒಂದು ಸ್ಟಿಚ್ಚು, ಈ ತುದಿಗೆ ಒಂದು ಸ್ಟಿಚ್ಚು, ಮಧ್ಯದಲ್ಲಿ ಒಂದು ಸ್ಟಿಚ್ಚು, ಇಷ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆನಪಿರಲಿ, ನಾನು ಇವಾಗ ಸ್ಟಿಚ್ ಮಾಡಿದ್ದು ಬ್ಯಾಕ್ ಸೈಡು. ನೋಡಿ, ಇದು ಬ್ಯಾಕ್ ಸೈಡು. ಸೊ ಇವಾಗ 1 ಇಂಚು ನಾವು ಏನು ಲಾಡಿ ಇರುತ್ತೆ ಆ ಲಾಡಿನ ಹಾಕೋದಕ್ಕೆ 1 ಇಂಚ್ ಫೋಲ್ಡ್ ಮಾಡಿ ಸುತ್ತ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಪಟ್ಟಿ ರೆಡಿ ಆಗಿದೆ ಇವಾಗ. ಸೊ ಇದು ಟೋಟಲ್ 22 ಇಂಚಸ್ ಇದೆ. ನಾವೇನಿಲ್ಲಿ ಸ್ಟಿಚ್ ಮಾಡಿದ್ವಿ ಅದು ಮಿಡಲ್ಗೆ ಬರಬೇಕು. ನಮ್ಮ ಲಾಡಿ ಮುಂದೆ ಅಲ್ವಾ ಕಟ್ಕೊಳ್ಳೋದು ನಾವು, ಸೊ ಅದು ಮಿಡಲ್ಗೆ ಬರಬೇಕು. ಇಲ್ಲಿ ಮಿಡಲ್ಗೆ ಇಟ್ಕೊಂಡು ಒಂದು ನೀವು ಗುಂಡು ಪಿನ್ನ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಸುತ್ತ 0.5 ಅಂದರೆ ಅರ್ಧ ಇಂಚ್ ಬಿಟ್ಟು ಸುತ್ತ ಅಟ್ಯಾಚ್ ಮಾಡಬೇಕು. ಸೊ ನೋಡಿ, ಅಟ್ಯಾಚ್ ಮಾಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. 2 ಸ್ಟಿಚ್ ಹಾಕಿ, 2 ಸ್ಟಿಚ್ ಹಾಕಿದ್ರೆ ನಿಮ್ಮ ಸ್ಟಿಚ್ಚಿಂಗು ಯಾವಾಗಲೂ ಬಿಚ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ನೀವು ಯಾವಾಗಲೂ 2 ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇದು ಫೈನಲಿ ಪ್ಯಾಂಟ್ ರೆಡಿಯಾಗಿದೆ. ಇದು ಲಾಡಿನ ನೀವು ಇನ್ಸರ್ಟ್ ಮಾಡಿಕೊಂಡ್ರೆ ಪ್ಯಾಂಟ್ ಕಂಪ್ಲೀಟ್ ಆಗಿದೆ. ನಿಮಗೆ ಜಾಸ್ತಿ ಪ್ಲೀಟ್ಸ್ ಬೇಕು ಅಂದರೆ ನಾನೇನು ವಿಡ್ತನ್ನು ತೋರಿಸಿದೆ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.